ಸಣ್ಣ ಬ್ರೇಕ್ನ ಬಳಿಕ ಈಗ ಮತ್ತೆ ಪರಶುರಾಮ ಥೀಮ್ ಪಾರ್ಕ್ ವಿವಾದ ಮುನ್ನೆಲೆಗೆ ಬರ್ತಾ ಇದೆ. ಇಷ್ಟು ದಿನ ಕಾಂಗ್ರೆಸ್ ನಾಯಕರು ನೇರವಾಗಿ ಬಿಜೆಪಿಯ ನಾಯಕ ಸುನಿಲ್ ಕುಮಾರ್ ವಿರುದ್ಧ ಈ ಒಂದು ಪ್ರತಿಮೆ ಅನಾವರಣ ಸಂದರ್ಭದಲ್ಲಿ ಅಥವಾ ಪ್ರತಿಮೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಫೈಬರನ್ನು ಬಳಸಲಾಗಿದೆ, ಇಲ್ಲಿ ಕಂಚೆ ಇಲ್ಲ ಅಥವಾ ಹಿತ್ತಾಳೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಆದರೆ ಈಗ ಪೊಲೀಸರು ನೇರವಾಗಿ ಕಾರ್ಕಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಲಾಗಿದ್ದು, ಇದರಲ್ಲಿ ಫೈಬರ್ ಅಲ್ಲ ಆ ಕಂಚಿನ ಪ್ರತಿಮೆ ಬದಲಾಗಿ ಹಿತ್ತಾಳೆಯನ್ನು ಬಳಸಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈಗ ಇದೇ ವಿಚಾರವನ್ನು ಬಿಜೆಪಿಗರು ಮುಂದಿಟ್ಟು ಕಾಂಗ್ರೆಸ್ಗೆ ಸವಾಲು ಹಾಕ್ತಾ ಇದ್ದಾರೆ. ಹೀಗಾಗಿ ಈಗ ಸಂಪೂರ್ಣ ವಿವಾದ ಅಥವಾ ಚರ್ಚೆ ಫೈಬರಿಂದ ಹಿತ್ತಾಳೆ ಬದಲಾಗಿ, ಫೈಬರಿಂದ ಕಂಚಿನ ಬದಲಾಗಿ ಕಂಚಿನಿಂದ ಹಿತ್ತಾಳೆಗೆ ಶಿಫ್ಟ್ ಆಗ್ತಾ ಇದೆ. ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇದ್ದು ಫೈಬರ್ 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 ಅಂತ ಏನು ಕಾಂಗ್ರೆಸ್ ಹೇಳ್ತಾ ಇತ್ತು, ಸ್ವತಃ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ನಲ್ಲಿ ಇದು ಫೈಬರ್ ಅಲ್ಲ, ಇದು ಹಿತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಪರಶುರಾಮ ಥೀಮ್ ಪಾರ್ಕ್ ಉಡುಪಿ ಜಿಲ್ಲೆ ಕಾರ್ಕಳದ ಈ ಪಾರ್ಕ್ ಸಾಕಷ್ಟು ವಿವಾದಕ್ಕೀಡಾಗಿತ್ತು. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಕಂಚಿನ ಬದಲು ಫೈಬರ್ನಿಂದ ಪ್ರತಿಮೆ ಮಾಡಿಸಿರೋದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಆರೋಪ ಮಾಡ್ತಾನೆ ಬಂದಿತ್ತು. ಆದ್ರೆ ಅದು ಕಂಚಿನ ಪ್ರತಿಮೆ ಅನ್ನೋದು ಬಿಜೆಪಿ ನಾಯಕರ ಪ್ರಬಲ ವಾದವಾಗಿತ್ತು. ಆದ್ರೀಗ ಪೊಲೀಸರು ಕಾರ್ಕಳ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಕಹಾನಿ ಮೇ ಟ್ವಿಸ್ಟ್ ಸಿಕ್ಕಿದೆ. ಫೈಬರು ಅಲ್ಲ, ಕಂಚು ಅಲ್ಲ, ಪರಶುರಾಮ ಮೂರ್ತಿ ಹಿತ್ತಾಳೆಯದ್ದು. ಕಾರ್ಕಳ ನಗರ ಪೊಲೀಸರು ನ್ಯಾಯಾಲಯಕ್ಕೆ 1231 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಈ ಚಾರ್ಜ್ ಶೀಟ್ ನಲ್ಲಿ ಪರಶುರಾಮ ಮೂರ್ತಿ ಫೈಬರ್ನದ್ದು ಅಲ್ಲ, ಕಂಚಿನದ್ದು ಅಲ್ಲ, ಬದಲಿಗೆ ಪ್ರತಿಮೆ ಹಿತ್ತಾಳೆಯಿಂದ ಮಾಡಿದ್ದು ಅಂತ ಉಲ್ಲೇಖಿಸಲಾಗಿದೆ. ಆದರೆ ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು, ಈ ಆರೋಪ ಸುಳ್ಳಾಗಿದೆ ಅಂತ ಹೇಳಿದ್ದಾರೆ. ಪರಶುರಾಮ ಥೀಮ್ ಪಾರ್ಕಿನ ಕುರಿತಂತೆ ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂಥದ್ದು ಚಾರ್ಜ್ ಶೀಟಿನ ಮುಖಾಂತರ ನನಗೆ ಗೊತ್ತಾಗಿದೆ. ಮತ್ತು ಪರಶುರಾಮನ ಮೂರ್ತಿ ಫೈಬರ್ ಅಂತೇಳಿ ಏನು ಕಾಂಗ್ರೆಸ್ಸಿಗರ ಅಪಪ್ರಚಾರಗಳನ್ನು ಮಾಡ್ತಾ ಇದ್ರು, ಸ್ವತಃ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ನಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ. ಇದು ಫೈಬರ್ ಅಲ್ಲ, ಇದು ಹಿತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಶಿಲ್ಪಿ ಕೃಷ್ಣ ನಾಯ್ಕ, ನಿರ್ಮಿತಿ ಕೇಂದ್ರದ ಅರುಣ್, ಸಚಿನ್ ಒಳಸಂಚು, ನಂಬಿಕೆ ದ್ರೋಹ, ವಂಚನೆ, ಸಾಕ್ಷ್ಯ ನಾಶ ಮಾಡಿದ್ದು ತನಿಖೆಯಲ್ಲಿ ದೃಢಪಟ್ಟಿದೆ. ಕಾನೂನು ಹೋರಾಟ ಮುಂದುವರಿಯುವ ಸಾಧ್ಯತೆಯೂ ಇದೆ. ಈ ರಾಜಕೀಯ ಮೇಲಾಟದ ನಡುವೆ ಕೋಟಿ ಕೋಟಿ ವೆಚ್ಚದ ಥೀಮ್ ಪಾರ್ಕ್ ಬಾಚಿ ಹಿಡಿದು ಕೊಳಿತಾ ಇರೋದು ವಿಪರ್ಯಾಸ. ಪ್ರಜ್ವಲ್ ಅಮೀನ್, ಟಿವಿ9 ಉಡುಪಿ.